ಹಾವೇರಿ ಜಿಲ್ಲೆಯಾದ್ಯಂತ ಮಳೆರಾಯನ ಆಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ಹೊಲಗಳಲ್ಲಿ ಬೆಳೆ ಹಸಿರಾಗಿದೆ, ಆದರೆ ಇಳುವರಿ ಬರಲ್ಲವೆಂಬ ಆತಂಕ ಶುರುವಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಮಳೆರಾಯನ ಆಟಕ್ಕೆ ರೈತರು ಈಗಾಗಲೇ ಕಂಗಾಲಾಗಿದ್ದಾರೆ. ಹೊಲಗಳಲ್ಲಿ ಬೆಳೆ ಹಸಿರಾಗಿದೆ, ಆದರೆ ಇಳುವರಿ ಬರಲ್ಲ ಅಂತ ಹೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ತೇವಾಂಶ ಕೊರತೆಯಿಂದ ಮೆಕ್ಕೆಜೋಳ ಬೆಳೆಗಳಿಗೆ ಹಾನಿಯಾಗ್ತಾ ಇದೆ. ಮತ್ತೊಂದೆಡೆ ಮೆಕ್ಕೆಜೋಳ ಬೆಳೆಗಳಿಗೆ ಕೀಟಬಾಧೆ ಕೂಡ ಕಾಡ್ತಾ ಇದೆ. ಸಾಲ ಮಾಡಿ ಮೆಕ್ಕೆಜೋಳವನ್ನ ರೈತರು ಈಗಾಗಲೇ ಬೆಳೆದಿದ್ದಾರೆ. ಈಗ ಮಳೆ ಬರೋದ್ರಿಂದ ಅದೆಲ್ಲ ಹಾಳಾಗುತ್ತೆ ಅಂತ ಹೇಳಿ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 2,44,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಬೆಳೆ ಇದು. ಸೋಯಾಬೀನ್ಗಿಂತಲೂ ಈ ಬಾರಿ ಮೆಕ್ಕೆಜೋಳಕ್ಕೆ ಒತ್ತನ್ನು ಕೊಟ್ಟಿದ್ರು ರೈತರಿಗೆ ಮಧ್ಯಂತರ ಪರಿಹಾರವನ್ನು ನೀಡುವಂತೆ ಅನ್ನದಾತರು ಆಗ್ರಹಿಸಿದ್ದಾರೆ. ಅಂದರೆ ಬೆಳೆ ಏನೋ ಹಸಿರಾಗಿದೆ, ಈ ಹಿಂದೆ ಮಳೆ ಬರ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ರು. ಸಾಕಷ್ಟು ಬೆಳೆಗಳನ್ನು ಬೆಳೆದಿದ್ದೀವಿ, ಆದರೆ ಮಳೆ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೇಳಿ ಬೆಳೆಗಳನ್ನು ನಾಶ ಮಾಡಿದ್ರು. ಈಗ ಒಂದು ಪ್ರಮಾಣದಲ್ಲಿ ಬೆಳೆ ಬಂದಿದೆ, ಆದರೆ ಮಳೆ ಬರ್ತಾ ಇರೋದ್ರಿಂದ ಮತ್ತೆ ಎಲ್ಲ ಕೊಚ್ಚಿ ಹೋಗುವಂತಹ ಸಾಧ್ಯತೆ ಇದೆ, ಇಳುವರಿ ಆಗಲ್ಲ ಅಂತ ಹೇಳಿ ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯ ನೂತನ ಮಂತ್ರಿ ಆದಂಥವ್ರು ರುದ್ರಪ್ಪ ಲಾಮಣಿಯವರು ನಮ್ಮ ಕಲ್ಲೇದ್ರ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು ಬೆಳೆ ವೀಕ್ಷಣೆಗೆ ಅಂತಂದು. ದಯವಿಟ್ಟು ಈ ಬೆಳೆ ವೀಕ್ಷಣೆನ ಮಾಡಿದ್ದು ಬರೀ ಒಂದು ವಿಡಿಯೋಗೋಸ್ಕರ, ಒಂದು ಫೋಟೋಗೋಸ್ಕರ ಆಗಬಾರ್ದು. ದಯವಿಟ್ಟು ಇದನ್ನು ಒಂದು ಕಾರ್ಯರೂಪಕ್ಕೆ ತಗೊಂಬಂದು ನಮ್ಮ ಕಲ್ಲೇದ್ರ ಗ್ರಾಮ, ನಮ್ಮ ಪಕ್ಕದ ಬ್ಯಾಡಗಿ ತಾಲೂಕು, ಇಡೀ ಎಲ್ಲ ಕರ್ನಾಟಕ ತುಂಬಾ ಬರಗಾಲ ಅನ್ನೋ ಪರಿಸ್ಥಿತಿ ಆಗೈತಿ. ಹಾಗಾಗಿ ಈ ಬರಗಾಲ ಅಂತ ಘೋಷಣೆ ಮಾಡಿ ನಮ್ಮ ಹಾವೇರಿ ಜಿಲ್ಲೆ ಊಟನು ಬೆಳೆ ವಿಮೆ ಬರಂಗೆ ಮಾಡಬೇಕು. ನೋಡ್ರಿ, ಈಗ ಪರಿಸ್ಥಿತಿ, ರೈತರ ಪರಿಸ್ಥಿತಿನ ಗೊಬ್ಬರ ಟೈಮ್ನಾಗ ಗೊಬ್ಬರಕ್ಕೆ ಪಾಳೆ ಹಚ್ಬೇಕು, ಆವಾಗ ಟೈಮಿಗೆ ಗೊಬ್ಬರ ಸಿಗಂಗಿಲ್ಲ. ಹೊಳ್ಳಿ ಬಿತ್ತ ಟೈಮ್ನಾಗ ಮಳೆ ಬರಲಿಲ್ಲ. ಆ ಕಷ್ಟ ಅನುಭವಿಸ್ಕೊಂಡು ಏನೋ ಒಂದು ಸ್ವಲ್ಪ ಮಳೆ ಬಂದಾಗ ಅದ್ರಾಗ ಬಿತ್ತಿದೆ ಅಂದ್ರೆ ಸವನಿಗೆ ಬೆಳೆ ಬರಲ್ಲ. ರೈತರ ಕಷ್ಟ ಒಂದಲ್ಲ ಎರಡಲ್ಲ, ಪ್ರತಿಯೊಂದಕ್ಕೂ ನಾವು ಬರೀ ದುಡ್ಡು ಹಾಕೋದಾಗೈತಿ ಹೊರತು